ಹಲೋ, ನನ್ನ ಹೆಸರು ಐಶ್ವರ್ಯ. ಇವತ್ತು ನಾನು ಸಂಸ್ಕಾರ ಭಾರತಿ ರಂಗೋಲಿಯನ್ನ ಹೇಗೆ ಹಾಕೋದು ತೋರಿಸ್ಕೊಡ್ತಾ ಇದ್ದೇನೆ. ರಂಗೋಲಿಯಲ್ಲಿ ಸುಮಾರು ವಿಧಾನಗಳಿವೆ, ಅದರಲ್ಲಿ ಸಂಸ್ಕಾರ ಭಾರತಿ ರಂಗೋಲಿ ಮುಂತಾದು. ಹಾಗೆ ಈ ಚಿಕ್ಕ ಮನೆಯಲ್ಲಿ ಹೇಗೆ ರಂಗೋಲಿ ಹಾಕೋದು ಅಂತ ಹೇಳ್ತೇನೆ. ಕಾರ್ನರ್ ನ ಯೂಸ್ ಮಾಡ್ಕೊಂಡು ನಾವು ಈ ರಂಗೋಲಿಯನ್ನ ಹಾಕಬಹುದು. ಅದೇ ರೀತಿ ನಾನೀಗ ಕಾರ್ನರ್ ನ ಯೂಸ್ ಮಾಡ್ಕೊಂಡು ರಂಗೋಲಿಯನ್ನ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲನೇದೇ ಮಾರ್ಕಿಂಗ್ ನ ಹೇಗ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೇನೆ. ಒಂದು ದಾರ ಮತ್ತು ಚಾಕ್ಪೀಸ್ ನ ಯೂಸ್ ಮಾಡ್ಕೊಂಡು ನಾವು ಮಾರ್ಕಿಂಗ್ ಮಾಡ್ಕೋಬಹುದು. ಹಾಗೆ ಈಗ ನಾನು ಫಸ್ಟ್ ಮಾರ್ಕಿಂಗ್ ಮಾಡ್ಕೋತಾ ಇದ್ದೇನೆ. ಅದೇ ರೀತಿ ನಾನು ನನ್ನ ಡಿಸೈನ್ ತಕ್ಕಂಗೆ ನಾನು ಸೆಕೆಂಡ್ ಸ್ಟೆಪ್ ನ ಕೂಡ ಮಾರ್ಕ್ ಮಾಡ್ಕೋತಾ ಇದ್ದೇನೆ. ಅಂದ್ರೆ ನಮ್ಗೆ ಎಷ್ಟು ಮೆಜರ್ ಬೇಕು ಆ ಮೆಜರ್ ದಿಂದ ನಾವು ಡಿಸ್ಟೆನ್ಸ್ ನ ಮೆಜರ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೋಬಹುದು. ಹಾಗೆ ಈಗ ನಾನು ಫಸ್ಟ್ ಸರ್ಕಲ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನೀಗ ರೆಡ್ ಕಲರ್ ನ ಫಿಲ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ಫಿಲ್ಟರ್ ನ ಯೂಸ್ ಮಾಡ್ಕೊಂಡು ಫಿಲ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲ ಕಲರ್ ಈವನ್ ಆಗಿ ಫಿಲ್ ಮಾಡ್ಬೇಕು. ಅದಕ್ಕೆ ನಾನು ಫಿಲ್ಟರ್ ನ ಯೂಸ್ ಮಾಡ್ಕೊಂಡು ಫಿಲ್ ಮಾಡ್ತಾ ಇದ್ದೀನಿ. ಹಾಗೆ ಈ ಸಂಸ್ಕಾರ ಭಾರತಿ ರಂಗೋಲಿ ಅಂತ ಹೇಗೆ ಬಂತಂದ್ರೆ, ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಾವು ಯೂಸ್ ಮಾಡ್ಕೊಂಡು ಈ ರಂಗೋಲಿನ ಹಾಕ್ತೇವೆ. ಉದಾಹರಣೆಗೆ ಗೋಪದ್ಮ, ಶಂಖ, ಚಕ್ರ ಹಾಗೆ ಈ ಎಲ್ಲಾ ಲಿಪಿಗಳನ್ನ ಯೂಸ್ ಮಾಡ್ಕೊಂಡು ನಾವು ಹಾಕೋಬಹುದು. ಅದೇ ರೀತಿ ಈ ರಂಗೋಲಿಯ ವೈಶಿಷ್ಟ್ಯವೇನೆಂದರೆ, ಫಸ್ಟ್ ಕಲರ್ ನ ಫಿಲ್ ಮಾಡ್ಕೊಂಡು ಅದ ನಂತರ ವೈಟ್ ರಂಗೋಲಿಯಿಂದ ನಾವು ಈ ರಂಗೋಲಿಯನ್ನ ಹಾಕಬಹುದು. ಹಾಗೆ ಈಗ ನಾನು ಕಲರ್ ನ ಲೈಟ್ ಆಗಿ ಫಿಲ್ ಮಾಡ್ಕೊಂಡಿದ್ದೇನೆ. ಅದರ ಮೇಲೆ ನಾನೀಗ ರಂಗೋಲಿಯನ್ನ ಬಿಡಿಸ್ಬೇಕು. ಹಾಗೆ ಈ ರಂಗೋಲಿಯ ವೈಶಿಷ್ಟ್ಯವೇನೆಂದರೆ, ನಾವು ಇದು ಐದು ಬೆರಳನ್ನ ಯೂಸ್ ಮಾಡ್ಕೊಂಡು ನಾವು ಇದನ್ನ ಹಾಕ್ಬೇಕು. ಹಾಗೆ ಈಗ ನಾನು ಶ್ರೀಕಾರ ಲಿಪಿಯನ್ನ ಯೂಸ್ ಮಾಡ್ಕೊಂಡು ಹಾಕ್ತಾ ಇದ್ದೇನೆ. ಹಾಗೆ ಈಗ ನೆಕ್ಸ್ಟ್ ಸ್ಟೆಪ್ ನ ಕೂಡ ನಾನು ಕಲರ್ ನ ಫಿಲ್ ಮಾಡ್ಕೊಂಡು ಬೇರೆ ಬೇರೆ ಲಿಪಿಗಳನ್ನ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ನಾನೀಗ ಬೇರೆ ಬೇರೆ ಕಲರ್ ನ ಫಿಲ್ ಮಾಡ್ಕೊಂಡು ಲಿಪಿನ ಯೂಸ್ ಮಾಡ್ಕೊಂಡು ರಂಗೋಲಿ ಹಾಕಿದ್ದೇನೆ. ಹಾಗೆ ಫಸ್ಟ್ ಸ್ಟೆಪ್ ನಲ್ಲಿ ನಾನು ಶ್ರೀಕಾರ ಉಪಯೋಗಿಸಿದ್ದೇನೆ. ಹಾಗೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಕೂಡ ನಾನು ಇದನ್ನ ಲೀ ಹಾಕೊಂಡು ಗೋಪದ್ಮ ಅಂತಾರೆ ಅದಕ್ಕೆ. ಅದರಲ್ಲಿ ಸ್ಟೆಪ್ ನ ನಾನು ಹಾಕೊಂಡಿದ್ದು ಅದಕ್ಕೆ ಸ್ಟೆಪ್ ರೇಖಾ ಎಂದು ಕರೆಯುತ್ತಾರೆ. ಹಾಗೆ ನೆಕ್ಸ್ಟ್ ಸ್ಟೆಪ್ ಬಂದ್ರೆ ಪಟ್ಟ ಅಂತ ಹಾಕಿದ್ದೇನೆ. ಅದಕ್ಕೆ ನಾನು 5 ಬೆರಳನ್ನ ಯೂಸ್ ಮಾಡ್ಕೊಂಡು ಹಾಕ್ಬೇಕು. ಅದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದ್ರೆ ಕೇಂದ್ರವರ್ಧನೆ ಅಂತ ಅಂತಾರೆ. ಅದರಲ್ಲಿ ಮಧ್ಯಭಾಗದ ಕೇಂದ್ರವರ್ಧನೆ ಜೊತೆಗೆ ನಾನು ತುರಾಯಿ ಅಂತ ಸ್ಟೆಪ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಕ್ಕಪಕ್ಕಕ್ಕೆ ಕೂಡ ಕೇಂದ್ರವರ್ಧನೆ ಹಾಕಿ ಬಿಂದು ಅಥವಾ ರಾಶಿಯನ್ನ ಇಟ್ಟುಕೊಂಡು ಅಲಂಕರಿಸಿದ್ದೇನೆ. ಹಾಗೆ ನೆಕ್ಸ್ಟ್ ಸ್ಟೆಪ್ ಬಂದ್ರೆ ಕೂಡ ನೆಕ್ಲೆಸ್ ಬಾರ್ಡರ್ ಅಥವಾ ಹಾಫ್ ರೇಖೆ ಎಂದು ಕರೆಯುತ್ತಾರೆ. ಅದರಲ್ಲಿ ಕೂಡ ನಾನು ಬಿಂದುವನ್ನ ಇಟ್ಟು ಅಲಂಕೃತಿಸಿದ್ದೇನೆ. ಹಾಗೆ ಲಾಸ್ಟಿಗೆ ನಾನು ಹೇಗೆ ಸರ್ಕಲ್ ನ ಫಿನಿಶ್ ಮಾಡ್ಕೋಬೇಕಂತ ಕೂಡ ತೋರಿಸಿದ್ದೇನೆ. ನಾನು ನನ್ನ 3 ಬೆರಳನ್ನ ಯೂಸ್ ಮಾಡ್ಕೊಂಡು ಲಾಸ್ಟಿಗೆ ಫಿನಿಶಿಂಗ್ ಮಾಡಿದ್ದೇನೆ. ಹಾಗೆ ನಾನು ಡೆಕೋರೇಟ್ ಪರ್ಪಸ್ ಕೂಡ ನಾನು ದೀಪಗಳನ್ನ ಇಟ್ಟು ಡೆಕೋರೇಟ್ ಮಾಡಿದ್ದೇನೆ. ಈ ಎಲ್ಲ ರಂಗೋಲಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಹಾಗೆ ಈ ರಂಗೋಲಿ ಕೂಡ ನಿಮ್ಮ ಮನೆಯಲ್ಲಿ ಪ್ರಯತ್ನಿಸಿ, ಉಪಯೋಗಿಸಿ. ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಧನ್ಯವಾದಗಳು.